ಸಂರಕ್ಷಣೆ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಈ ಮಾತುಗಳನ್ನು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ವಿಶ್ವಸಂಸ್ಥೆಯ ದೊಡ್ಡ ದೊಡ್ಡ ಸಮ್ಮೇಳನಗಳು, ಕೋಟಿ ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಇಷ್ಟೆಲ್ಲ ಆದರೂ ಪರಿಸರ ಸಂರಕ್ಷಣೆ ಮಾತ್ರ ಆಗುತ್ತಿಲ್ಲ. ಪರಿಸರವನ್ನ ಕಾಪಾಡಿಕೊಳ್ಳೋದು ಸಾಮಾನ್ಯರ ಜನರ ಜವಾಬ್ದಾರಿ ಮಾತ್ರನಾ? ಇಲ್ಲ, ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಆ ಬಗ್ಗೆ ನೋಡೋಣ ಬನ್ನಿ. ಈ ಭೂಮಿಯನ್ನ, ಈ ಪ್ರಕೃತಿಯನ್ನ ಮಹಾವಿನಾಶದಿಂದ ಕಾಪಾಡಲು ನಮಗೆ ಕೋಟಿಗಟ್ಟಲೆ ಹಣ ಬೇಕಾಗಿಲ್ಲ. ಹಗಲು ರಾತ್ರಿ ಶ್ರಮಿಸುವ ಬೃಹತ್ ಯಂತ್ರಗಳು ಬೇಕಾಗಿಲ್ಲ. ಬದಲಿಗೆ ಬೇಕಾಗಿರುವುದು ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಳುವ ಸಣ್ಣ ಸಣ್ಣ ಬದಲಾವಣೆಗಳು ಮಾತ್ರ. ಹೌದು, ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಬದುಕುವ ಭೂಮಿಯನ್ನು ಕಾಪಾಡಿಕೊಳ್ಳುವ ಅಸ್ತ್ರ ಇರುವುದು ಜಾಗತಿಕ ನಾಯಕರ ಕೈಯಲ್ಲ, ನಿಮ್ಮ ಮತ್ತು ನಮ್ಮ ದಿನಚರಿಯಲ್ಲಿದೆ. ಇವತ್ತು ನಾವು ಪ್ರಕೃತಿಯನ್ನ ಕಾಪಾಡಿದ್ರೆ ಅದು ನಾವು ಪರಿಸರಕ್ಕೆ ಮಾಡುತ್ತಿರುವ ಉಪಕಾರವಲ್ಲ, ಬದಲಿಗೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ನಾವು ನೀಡುತ್ತಿರುವ ಗ್ಯಾರಂಟಿ. ಯಾವಾಗಲೂ ಪ್ರಕೃತಿ ಬಗ್ಗೆ ನಾವು ಭಾಷಣ ಮಾಡ್ತೀವಿ, ಮಾತಾಡ್ತೀವಿ. ಪ್ರಕೃತಿ ಇಲ್ಲದೆ ನಾವಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹೆಣ್ಗಾಡ್ತೀವಿ. ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು ದಿನ ಆದರೂ ಕೂಡ ಅದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಎನ್ವಿರಾನ್ಮೆಂಟ್ ಡೇ, ಪರಿಸರ ದಿನ ಅಂತ ಹೇಳಿದರೆ ಅದು ಬರೀ ಪರಿಸರ ದಿನ ಅಲ್ಲ, ಇಟ್ ಈಸ್ ರಿಮೈಂಡರ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದು ನಮ್ಮ ಜವಾಬ್ದಾರಿಯ ಒಂದು ನೆನಪು ಮಾಡ್ಕೊಳ್ಳೋಕ್ಕಿರುವಂಥ ದಿನ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕಲ್ಲು, ಮಣ್ಣು, ಗಾಳಿ ಅಥವಾ ಈ ಭೂಮಿಯನ್ನು ನಾವು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಬೇಕು, ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋದೇ ಆ ಪ್ರಕೃತಿಯಿಂದ ಅನ್ನೋದನ್ನು ಮರಿಬಾರ್ದು ಅನ್ನೋ ಒಂದು ಕಳಕಳಿಯಿಂದ ಇವತ್ತು ಅಶ್ವವೇಗ ನ್ಯೂಸ್ ವಾಹಿನಿಯಿಂದ ಹಮ್ಮಿಕೊಂಡಂಥ ಈ ಒಂದು ಕೆಲಸ ಇದೆಯಲ್ಲ, ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿತ್ತು. ಬಹಳಷ್ಟು ಕಡೆ ನಾವೆಲ್ಲ ದಿನಾಚರಣೆ ಶುಭಾಶಯಗಳು ಅಂತ ಹೇಳ್ತೀವಿ, ಆದರೆ ಅಕ್ಷರಶಃ ಸಾರ್ಥಕ ಜೀವನ ಆಗಬೇಕು ಅಂತ ಹೇಳಿದರೆ ಪ್ರಕೃತಿಯೇ ನಮಗೆ ಪ್ರೇರಣೆ ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ವೈಯಕ್ತಿಕ ಅನುಭವ. ಹಾಗಾಗಿ ದೊಡ್ಡ ಮಧುರೈ ಒಂದು ಮದ್ಯಪಾನ ಮುಕ್ತ ಗ್ರಾಮ ಅಂತ ಇದನ್ನು ಕರೀತಾರೆ. ಅಂಥ ಒಂದು ಜಾಗದಲ್ಲಿ ನಾವಿವತ್ತು ರಾಮಚಂದ್ರ ಆನ್ವೇರಿ, ಅಶ್ವರಾಮಾನುಜಂ ಟ್ರಸ್ಟ್ನ ಅಧ್ಯಕ್ಷರು, ಅಶ್ವವೇಗ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು, ಅವರ ಸಾರಥ್ಯದಲ್ಲಿ, ಅವರ ಸಂಕಲ್ಪದಂತೆ ಇವತ್ತು ಮಕ್ಕಳ ಜೊತೆ ಮತ್ತು ಇಲ್ಲಿಯ ಶಿಕ್ಷಕರ ಜೊತೆ, ಅಂದರೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜ್ಞಾವಂತ ಪ್ರಜೆಗಳಾಗಬೇಕು ಅಂತ ಹೇಳಿದರೆ ಪ್ರಕೃತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಹಾಗಾಗಿ ಈ ತರಹದ ಕೆಲಸ ಕಾರ್ಯಗಳು ಬರೀ ಜೂನ್ 5ರಂದು ಮಾತ್ರ ಅಲ್ಲ, ಪ್ರತಿದಿನ ಆಗಲಿ ಅನ್ನುವ ಒಂದು ಆಶಯ ಅಶ್ವವೇಗ ನ್ಯೂಸ್ನ ಕಳಕಳಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಭೂಮಿಗೆ ಅಂಟಿಕೊಂಡಿರುವ ಅತಿ ದೊಡ್ಡ ಮಹಾಮಾರಿ ಅಂದರೆ ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ನಾವು ಕೇವಲ 5 ನಿಮಿಷ ಬಳಸಿ ಎಸೆಯುವ ಒಂದು ಪ್ಲಾಸ್ಟಿಕ್ ಕವರ್ ಮಣ್ಣಿನಲ್ಲಿ ಕರಗುವುದಕ್ಕೆ 100 ವರ್ಷ ಬೇಕು. ನಾವು ಪ್ರಕೃತಿಗೆ ನೀಡುತ್ತಿರುವ ಅತಿ ದೊಡ್ಡ ಕೊಡುಗೆ ಎಂದರೆ ಈ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವುದು. ಶಾಪಿಂಗ್ ಹೋಗುವಾಗ ಮನೆಯಿಂದಲೇ ಒಂದು ಬಟ್ಟೆಯ ಬ್ಯಾಗ್ ಕೊಂಡೊಯ್ಯಲು ನಮಗೇನು ಕಷ್ಟ? ಅದೇ ರೀತಿ ಜಗತ್ತಿನ ಅತಿ ದೊಡ್ಡ ಬಿಕ್ಕಟ್ಟು ಅಂದರೆ ಅದು ನೀರು. ನೀರನ್ನ ನಾವು ಹಣ ಕೊಟ್ಟು ಕೊಳ್ಳುವ ಪರಿಸ್ಥಿತಿ ಈಗಲೇ ಬಂದಿದೆ. ನಮ್ಮ ಮನೆಯ ಚಾವಣಿಯ ಮೇಲೆ ಬೀಳುವ ಮಳೆ ನೀರನ್ನ ಸಂಗ್ರಹಿಸುವ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು. ಪ್ರಕೃತಿ ನಮಗೆ ಉಚಿತವಾಗಿ ಕೊಡುವ ನೀರನ್ನ ಹಿಂದಿಟ್ಟುಕೊಳ್ಳದಿದ್ರೆ ಮುಂದಿನ ಪೀಳಿಗೆ ನಮಗೆ ಕ್ಷಮಿಸುವುದಿಲ್ಲ. ನೆನಪಿಡಿ, ನೀರನ್ನ ಉಳಿಸುವುದು ಎಂದ್ರೆ ಜೀವವನ್ನ ಉಳಿಸಿದಂತೆ. ಸೊ ಇವತ್ತು ಎನ್ವೈರ್ಮೆಂಟಲ್ ಡೇಗೆ ಅಶ್ವವೇಗ ಚಾನಲ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಸಕ್ಸಸ್ಫುಲ್ಲಾಗಿ ಟ್ರೀ ಪ್ಲಾಂಟೇಷನ್ ಎಲ್ಲ ಮಾಡಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಡಿಯೂರ ಹತ್ರ. ಸೊ ಹೆಚ್ಚಾಗಿ ಎನ್ವೈರ್ಮೆಂಟಲ್ಗೆ ಒತ್ತು ಕೊಡ್ತಾಯಿದ್ದೀವಿ. ಯಾಕಂತ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಮುಂದಿನ ಬರೋ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಮನೆಗೊಂದು ಮಗು ಮನೆಗೊಂದು ಟ್ರೀ ಅನ್ನೋ ಕಾನ್ಸೆಪ್ಟಲ್ಲಿ ಲಕ್ಷಕಲ್ಪ ವೃಕ್ಷ ನಾವು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದೀವಿ. ಹಲವಾರು ಪ್ರಾಜೆಕ್ಟ್ ರೋಟರಿ ಕ್ಲಬ್ಬಲ್ಲಿದೆ. ಸೊ ತುಂಬ ಧನ್ಯವಾದಗಳು ಅಶ್ವವೇಗ TV ಚಾನಲ್ ಅವ್ರಿಗೆ. ನಮ್ಮ ಜೊತೆ ಕೈ ಕೂಡಿಸಿ ಸರ್ ನೀವೆಲ್ಲೋ ಪ್ರಾಜೆಕ್ಟ್ ಮಾಡಿದ್ರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ರೆ. ಪರಿಸರ ದಿನಾಚರಣೆ ಎಂದರೆ ಕೇವಲ ಜೂನ್ 5ರಂದು ಒಂದು ಗಿಡ ನೆಟ್ಟು ಸೆಲ್ಫಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದಲ್ಲ. ಪರಿಸರ ಸಂರಕ್ಷಣೆ ಎನ್ನುವುದು ದಿನದ 24 ಗಂಟೆಯೂ ನಮ್ಮ ಉಸಿರಾಗಬೇಕು. ನಾವು ಇವತ್ತು ಮಾಡುವ ಸಣ್ಣ ಸಣ್ಣ ತ್ಯಾಗಗಳು ಅಂದರೆ ಪ್ಲಾಸ್ಟಿಕ್ ತ್ಯಜಿಸುವುದು, ನೀರು ಉಳಿಸುವುದು, ಗಿಡಗಳನ್ನು ಕಾಪಾಡುವುದು, ಇವೆಲ್ಲವೂ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮಾಡುತ್ತಿರುವ ಅತಿ ದೊಡ್ಡ ಹೂಡಿಕೆ. ನಾವು ನಮ್ಮ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಅವರು ಸ್ವಚ್ಛವಾಗಿ ಉಸಿರಾಡಲು ಶುದ್ಧವಾದ ಗಾಳಿ, ಕುಡಿಯಲು ಯೋಗ್ಯವಾದ ನೀರು ಮತ್ತು ಬದುಕಲು ಯೋಗ್ಯವಾದ ಭೂಮಿಯನ್ನ ಬಿಟ್ಟು ಹೋಗಬೇಕಾದದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ.
ಚಿಪ್ಕೋ ಮತ್ತು ಅಪ್ಪಿಕೋ ಕೇವಲ 2 ಪ್ರತಿಭಟನೆಗಳಲ್ಲ, ಅವು ಇಡೀ ವಿಶ್ವಕ್ಕೆ ಪರಿಸರ ಸಂರಕ್ಷಣೆಯ ಪಾಠ ಕಲಿಸಿದ ಜೀವಂತ ಶಾಲೆಗಳು. ಈ ಹೋರಾಟಗಳ ತೀವ್ರತೆಗೆ ಮಣಿದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹಿಮಾಲಯ ಪ್ರದೇಶದಲ್ಲಿ ಮುಂದಿನ 15 ವರ್ಷಗಳ ಕಾಲ ಮರ ಕಡಿಯುವುದನ್ನು ನಿಷೇಧಿಸಿ ಆದೇಶ ಹೊರಡಿಸಿದರು. ಕರ್ನಾಟಕದಲ್ಲೂ ಸಹ ವಾಣಿಜ್ಯ ಉದ್ದೇಶಕ್ಕಾಗಿ ಹಸಿರು ಮರಗಳನ್ನು ಕಡಿಯುವುದಕ್ಕೆ ಬ್ರೇಕ್ ಬಿತ್ತು. ಇದರಿಂದ ಸಾಮಾನ್ಯ ಜನರಲ್ಲಿ ಪರಿಸರ ಪ್ರಜ್ಞೆ ಜಾಗೃತವಾಯಿತು. ಅರಣ್ಯ ಕಾಯ್ದೆಗಳಿಗೆ ಹೊಸ ರೂಪ ಸಿಕ್ಕಿತು. ಪರಿಸರ ಸಂರಕ್ಷಣೆ ಎನ್ನುವುದು ಕೇವಲ ಸರ್ಕಾರಗಳ ಕೆಲಸವಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ಕಡಿದ ಪ್ರತಿಯೊಂದು ಮರಕ್ಕೂ ಪ್ರತಿಯಾಗಿ 10 ಗಿಡಗಳನ್ನು ನೆಟ್ಟು ಬೆಳೆಸಬೇಕಿದೆ. ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ತ್ಯಜಿಸಬೇಕಿದೆ. ನೀರಿನ ಮಿತ ಬಳಕೆ, ಮಳೆ ನೀರು ಕೊಯ್ಲು ಪ್ರತಿಯೊಬ್ಬರ ಮನೆಯ ನಿಯಮವಾಗಬೇಕು. ನಮ್ಮ ಪೂರ್ವಜರು ನಮಗೆ ಹಸಿರು ಭೂಮಿಯನ್ನ ಕೊಟ್ಟಿದ್ದರು. ನಾವು ನಮ್ಮ ಮಕ್ಕಳಿಗೆ ವಿಷದ ಭೂಮಿಯನ್ನ ಕೊಡಬಾರದು. ಚಿಪ್ಕೋ ಮತ್ತು ಅಪ್ಪಿಕೋ ಹೋರಾಟಗಾರರ ತ್ಯಾಗ, ಬಲಿದಾನ ನಮಗೆ ಸದಾ ಪ್ರೇರಣೆ. ಮುಂದಿನ ಪೀಳಿಗೆಗೆ ಹಸಿರು ಭೂಮಿಯನ್ನ ಕೊಡುಗೆಯಾಗಿ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಅಶ್ವವೇಗ ವಾಹಿನಿಯ ಅಶ್ವಕೋಟಿ ವೃಕ್ಷ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸಿ ಎಂದು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.